ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ದಿನದ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ನಮ್ಮ ನ್ಯಾಮತಿ ಪಕ್ಕನೇ ಇರೋದಂತೆ ಆರುಂಡಿಲಿ. ನನಗೆ ಗೊತ್ತಿಲ್ಲ, ಇಷ್ಟು ದಿನ ಇದ್ರೂ ನನಗೆ ಈ ಥರದೊಂದು ಇದೆ ಅಂತಲೇ ಗೊತ್ತಿರಲಿಲ್ಲ. ಅಂದರೆ ಈ ಮನೆ ಕಟ್ಟೋಕ್ಕೆ ಬಳಸ್ತಾರಲ್ಲ ಎಮ್ ಸ್ಟ್ಯಾಂಡು, ಜಲ್ಲಿ, ಅದನ್ನೆಲ್ಲ ಇಲ್ಲೇ ಅಂತೆ ಮಾಡೋದು. ಅಂದರೆ ಜಲ್ಲಿ ಕಲ್ಲು ಅವೆಲ್ಲ ಇಲ್ಲೇ ಅಂತೆ ಮಾಡೋದು. ಇಲ್ಲಿ ನೋಡಿ, ಅದು ಫಿಲ್ಟ್ರಾಗಿ ಬರ್ತಾ ಇರೋದು ನೀರು. ಈ ಎಮ್ ಸ್ಟ್ಯಾಂಡ್ ಅಂತಾರಲ್ಲ, ಅದು ಫಿಲ್ಟ್ರಾಗಿ ಬರ್ತಾ ಇರೋದಂತೆ. ನನ್ನ ಹಸ್ಬೆಂಡು ನೋಡೋಕೆ ಹೋಗಿದ್ರಲ್ಲಿ ಹಾಗೆ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ನೀಟಾಗಿ ವಿಡಿಯೋ ಮಾಡೋಕ್ಕೆ ಬಂದಿಲ್ಲ ಪಾಪ, ಹೆಂಗೆಂಗೋ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ಹಾಗೆ ಸ್ವಲ್ಪ ಕ್ಲಿಪ್ಪಿಂಗ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಹೋಗ್ತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದನ್ನು ಮರಿಬೇಡಿ. ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ನೋಡಿ, ಎಲ್ಲ ಸ್ವಲ್ಪ ನೀಟಾಗಿ ವಿಡಿಯೋ ಮಾಡ್ಕೊಂಡು ಬಂದಿದ್ದಾರೆ. ನೋಡಿ ಯಾವ ಥರ ಬೀಳ್ತಾ ಇದೆ ಮರಳು ಅಂತ. ಎಲ್ಲ ಒಂದೇ ಕಡೆ ಸಿಗುತ್ತಂತೆ ಇಲ್ಲಿ. ನನಗಂತೂ ತುಂಬ ಖುಷಿ ಆಯಿತು. ಇಲ್ಲೇ ನಮ್ಮೂರಲ್ಲೇ ಇರೋದು ಇದು ಅಂತ ಹೇಳಿ ತುಂಬ ಖುಷಿ ಆಯಿತು. ನೋಡಿರಲಿಲ್ಲ ನಾನು. ನೋಡಿ, ಇವಾಗ ಬೇಕಲ್ವಾ ಮನೆ ಕಟ್ಟೋಕ್ಕೆ ಅಂತ ಎಲ್ಲ ನೋಡ್ಕೊಂಡು ಬರೋಕ್ಕೆ ಅಂತ ಹೋಗಿದ್ರು ಫಸ್ಟ್ ಟೈಮು. ಅಂದರೆ ಇನ್ನೂ ನಾವು ಸೈಟ್ ಪೂಜೆನೂ ಮಾಡಿಸಿರಲಿಲ್ಲ ಅನಿಸುತ್ತೆ. ಆ ಟೈಮಲ್ಲೇ ಹೋಗಿ ನೋಡ್ಕೊಂಡು ಬಂದಿದ್ದರು ಇದನ್ನು. ಹಾಗೆ ಒಂದು ಟೈಮು ದಾವಣಗೆರೆ ಸೈಡ್ ಹೋಗಿದ್ರು. ಅಲ್ಲಿ ಕೂಡ ಒಂದು ಫ್ಯಾಕ್ಟ್ರಿ, ಅಂದರೆ ಅವಲಕ್ಕಿ ಮಾಡೋದು ಫ್ಯಾಕ್ಟ್ರಿ ನೋಡ್ಕೊಂಡು ಬಂದಿದ್ದರು. ಅದನ್ನು ಕೂಡ ಒಂದು ವಿಡಿಯೋ ಮಾಡ್ಕೊಂಡು ಬಂದಿದ್ದರು. ಅದನ್ನು ಕೂಡ ಇದ್ರ ಜೊತೆನೇ ಕ್ಲಿಪ್ಪಿಂಗ್ನ ಆ್ಯಡ್ ಮಾಡ್ತೀನಿ. ನೋಡಿ, ಇಷ್ಟ ಆದರೆ ಲೈಕ್ ಮಾಡಿ. ಚೆನ್ನಾಗಿದೆ ಅಲ್ವಾ? ಇಲ್ಲಿಂದನೇ ನಾವು ತರಿಸಿರೋದು. ಇವಾಗ ನೋಡ್ತಾ ಇರ್ಬೋದು, ಇದು JCB, ಅಂದರೆ ನಮ್ಮ ಸೈಟ್ ಕ್ಲೀನ್ ಮಾಡಿಸುವಾಗ ಮಾಡಿದ ವಿಡಿಯೋ ಇದು. ಹಾಗಾಗಿ ಇದ್ರ ಜೊತೆನೇ ಆ್ಯಡ್ ಮಾಡ್ತಾ ಇದ್ದೀನಿ. ನಮ್ಮ ಜೊತೆ ಪಕ್ಕದ ಸೈಟ್ ಕೂಡ ಕ್ಲೀನ್ ಮಾಡಿಸ್ಕೊಂಡಿದ್ದೀವಿ, ಅಂದರೆ ಮೆಟ್ರಲ್ಸ್ ಎಲ್ಲ ಹಾಕ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ. ಇದೆಲ್ಲ ನನ್ನ ಹಸ್ಬೆಂಡೇ ವಿಡಿಯೋ ಮಾಡಿರೋದು. ಹಾಗಾಗಿ ಅವರಿಗೆ ಯಾವ ಥರ ಹಿಡ್ಕೊಂಡು ವಿಡಿಯೋ ಮಾಡಬೇಕು ಅಂತ ಗೊತ್ತಾಗಿಲ್ಲ. ಒಂದೊಂದು ಅಡ್ಡ ಮಾಡಿದ್ದಾರೆ, ಒಂದೊಂದು ಉದ್ದ ಮಾಡಿದ್ದಾರೆ. ಒಟ್ಟು ಕ್ಲಿಯರಾಗಿ ಎಲ್ಲ ಕ್ಲಿಪ್ಪಿಂಗ್ನು ಚೆನ್ನಾಗಿ ತಗೊಂಡು ಬಂದಿದ್ದಾರೆ. ಅದು ಖುಷಿ ಪಡಬೇಕು. ನೋಡಿ, ಮನೆ ಕಟ್ಟೋದು ಅಂದರೆ ಅಷ್ಟು ಸುಲಭ ಅಲ್ಲ ಅಂತ ದೊಡ್ಡವ್ರು ಹೇಳ್ತಾ ಇದ್ರು. ಅದು ಇವಾಗ ನಮಗೆ ಅನುಭವ ಆಗ್ತಾ ಇದೆ. ಇದು ಸೈಟ್ ಕ್ಲೀನ್ ಮಾಡಿದ ಮೇಲೆ ಮಾಡ್ಕೊಂಡಿದ್ದ ವಿಡಿಯೋ ಇದು. ನೋಡಿ, ಫುಲ್ಲು ಅಲ್ಲಿವರೆಗೂ ಕ್ಲೀನ್ ಮಾಡಿಸಿದ್ದೀವಿ, ಅಂದರೆ ಮೆಟ್ರಲ್ ಹಾಕ್ಸ್ಕೊಳ್ಳೋಕ್ಕೆ ಸರಿ ಹೋಗುತ್ತೆ ಅಂತ. ಇವಾಗ ನೋಡ್ತಾ ಇರ್ಬೋದು, ಇದು ಪಿಲ್ಲರ್ ಗುಂಡಿ ತೆಗಿಯೋಕ್ಕೆ ಬಂದಿದ್ದಾರೆ. ಅಂದರೆ
ಇವರೆಲ್ಲ ಅಡಿ ಲೆಕ್ಕ ಅಂತ ತೆಗಿಯೋದು. ನನಗೂ ಇವಾಗೇ ಗೊತ್ತಾಗ್ತಾ ಇರೋದು ಈ ಥರ ಎಲ್ಲ ಇರುತ್ತೆ ಅಂತ. ನಾವು ಬಂದು ಇಲ್ಲಿ 6 ಪಿಲ್ಲರ್ ಗುಂಡಿ ತೆಗೆಸಿದ್ದೀವಿ, ತೆಗಿತಾ ಇದ್ದಾರೆ ಇವಾಗ. ಅದು ತೆಗೆದು ಮಾರನೇ ದಿವಸ ಏನಾಯಿತು ಅಂದರೆ ಆವತ್ತಿನ ದಿವಸನೇ ರಾತ್ರಿ ತುಂಬ ಮಳೆ ಬಂದೋಯ್ತು. ಹಾಗಾಗಿ ಆ ಗುಂಡಿಗಳೆಲ್ಲ ನೀರು ತುಂಬಿಕೊಂಡಿತ್ತು. ಏನೂ ಮಾಡೋಕ್ಕಾಗಲ್ಲ, ಅದು ನಮ್ಮ ಹಣೆ ಬರ ಅಂತ ಅಂದ್ಕೊಂಡು ಮತ್ತೆ ಎಲ್ಲ ಕ್ಲೀನ್ ಮಾಡಬೇಕು ಅಂತ ನನ್ನ ಹಸ್ಬೆಂಡು ಎಷ್ಟು ಕಷ್ಟಪಡ್ತಿದ್ದಾರೆ ನೋಡ್ಬೋದು. ಕೊಡಪಂದಲ್ಲಿ ನೀರು ತುಂಬಿ ಹಾಕ್ತಾಯಿದ್ದಾರೆ, ಮತ್ತೇನು ಮಾಡೋಕ್ಕೆ ಬರಲ್ಲ ಅಲ್ವಾ, ಹಾಗಾಗಿ ತುಂಬಿ ಹಾಕ್ತಾಯಿದ್ದಾರೆ. ನಾವು ಮಳೆ ನೋಡಿಕೊಂಡು ತೆಗೆಸ್ಬೇಕಾಗಿತ್ತು, ಬಟ್ ಅವತ್ತು ಮಳೆ ಬರುತ್ತೆ ಅಂತಲೇ ಅಂದ್ಕೊಂಡಿರಲಿಲ್ಲ, ಮಳೆ ಬಂದುಬಿಡ್ತು. ನೋಡಿ ಯಾವ ಥರ ನೀರು ತುಂಬಿಕೊಂಡಿದೆ ಎಲ್ಲ ಕಡೆ ಅಂತ. ಅಷ್ಟು ಗುಂಡಿಲೂ ನೀರು ತುಂಬಿಕೊಂಡಿತ್ತು. ಇಷ್ಟೇ ಇವತ್ತಿನ ವಿಡಿಯೋ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ.